ಚಾತುರ್ಮಾಸದ ಕತೆ. ನಿಮಗೆ ಗೊತ್ತಾ, ವಿಷ್ಣು ದೇವರು ಯೋಗನಿದ್ರೆಗೆ ಜಾರಿದಾಗ ಯಾರು ನಮ್ಮನ್ನು ರಕ್ಷಿಸುತ್ತಾರೆ ಅಂತ? ಹೌದು, ಚಾತುರ್ಮಾಸದ ಈ ಪವಿತ್ರ ಕಾಲಚಕ್ರವು ದೇವಶೇನಿ ಏಕಾದಶಿ ಅಂದರೆ ವಿಷ್ಣು ದೇವರು ನಿದ್ರೆಗೆ ಜಾರುವ ದಿನದಿಂದ ಶುರುವಾಗುತ್ತೆ. ಅವರ ನಿದ್ರೆ ಸಮಯದಲ್ಲಿ ಜಗತ್ತಿನ ರಕ್ಷಣೆ ಮಾಡೋ ಜವಾಬ್ದಾರಿ ಉಳಿದ ದೇವತೆಗಳ ಮೇಲಾಗುತ್ತೆ. ಮೊದಲಿಗೆ ಬರುವುದು ಗುರು ಪೂರ್ಣಿಮೆ. ಈ ಸಮಯದಲ್ಲಿ ಬೃಹಸ್ಪತಿ ಮತ್ತು ಇತರ ಋಷಿಗಳು 4 ದಿನ ಬ್ರಹ್ಮಾಂಡದ ರಕ್ಷಣೆ ಮಾಡ್ತಾರೆ. ಇದು ನಾವು ಗುರುಗಳಿಗೆ ವಂದನೆ ಸಲ್ಲಿಸುವ ಪವಿತ್ರ ಸಮಯ. ಆ ನಂತರ ಬರ್ತಾರೆ ಶಿವದೇವರು. ಶ್ರಾವಣ ಮಾಸದಲ್ಲಿ ಶಿವನಿಗೆ ಅಭಿಷೇಕ ಮಾಡೋ ಭಕ್ತರ ಪವಿತ್ರ ವ್ರತು. ನಮ್ಮೆಲ್ಲರ ರಕ್ಷಣೆ ಈಗ ಅವರ ಕೈಯಲ್ಲಿ. ತದನಂತರ ಕೃಷ್ಣ ದೇವರು ಭಾದ್ರಪದ ಮಾಸದಲ್ಲಿ 19 ದಿನಗಳ ಕಾಲ ಜಗತ್ತನ್ನು ರಕ್ಷಿಸುತ್ತಾರೆ. ಆಗ ನಾವು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಚರಿಸುತ್ತೀವಿ. ಅಷ್ಟೊತ್ತಿಗೆ ಗಣೇಶ ಚತುರ್ಥಿಯ ಸಮಯ ಬರುತ್ತದೆ. 10 ದಿನಗಳ ಕಾಲ ಭೂಮಿಗೆ ಬಂದು ನಮ್ಮ ಮನೆಯಲ್ಲಿ ವಾಸ ಮಾಡ್ತಾರೆ ನಮ್ಮ ಪ್ರೀತಿಯ ಗಣಪತಿ ಬಪ್ಪ. ಆಮೇಲೆ ಪಿತೃಪಕ್ಷ ಶುರುವಾಗುತ್ತೆ. 16 ದಿನಗಳ ಕಾಲ ನಮ್ಮ ಪೂರ್ವಜರಿಗೆ ಶ್ರದ್ಧೆ ಸಲ್ಲಿಸುವ ಸಮಯ. ಅವರು ನಮಗೆ ಆಶೀರ್ವಾದ ನೀಡೋ ಸಂದರ್ಭ. ನಂತರ ನವರಾತ್ರಿಯ ಆರಂಭ. ದುರ್ಗಾ ಮಾತೆಯು 10 ದಿನ ನಮ್ಮನ್ನು ಕಾಯುತ್ತಾರೆ. ಅದು ಶಕ್ತಿಯ ಪಾವನ ಯುಗ. ಮುಂದಿನ 10 ದಿನಗಳು ಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲಿ ಆಶೀರ್ವಾದ ಸುರಿಸುತ್ತಾರೆ. ನಾವು ಆಗ ಮನೆ ಸ್ವಚ್ಛಗೊಳಿಸಿ ದೀಪಾವಳಿ ಹಬ್ಬಕ್ಕೆ ಸಿದ್ಧರಾಗ್ತೀವಿ. ಕೊನೆಯದಾಗಿ ಕುಬೇರ ದೇವರು ಭವ್ಯ ಬ್ರಹ್ಮಾಂಡವನ್ನು ನೋಡಿಕೊಳ್ಳುತ್ತಾರೆ. ಇದು 10 ದಿನಗಳ ಕಾಲ ಐಶ್ವರ್ಯದ ಸಮಯ. ಉತ್ತಾನ ಏಕಾದಶಿಗೆ ಪವಿತ್ರ ಚಾತುರ್ಮಾಸ ಕೊನೆಗೊಳ್ಳುತ್ತದೆ. ಆಗ ವಿಷ್ಣು ದೇವರು ಯೋಗ ನಿದ್ರೆಯಿಂದ ಎದ್ದು ಮತ್ತೆ ಬ್ರಹ್ಮಾಂಡದ ರಕ್ಷಣೆ ವಹಿಸುತ್ತಾರೆ. ಇದು ನಿಜಕ್ಕೂ ಆಧ್ಯಾತ್ಮಿಕತೆಯಿಂದ ಕೂಡಿದ ಪವಿತ್ರ ಕಾಲಚಕ್ರ. ಈ ಆಧ್ಯಾತ್ಮಿಕ ಸಂಗತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.